ಅದ್ಭುತವಾದ ಆಂಕರು, ಅಫ್ಕೋರ್ಸ್ ಜಡ್ಜಸ್ಸು, ಎಲ್ಲರೂ ಅದ್ಭುತವಾದವರೆಲ್ಲ ಸೇರ್ಕೊಂಡು ಇದೊಂದು ಅತ್ಯದ್ಭುತವನ್ನ ಕ್ರಿಯೇಟ್ ಮಾಡಕ್ ಹೋಗ್ತಾ ಇದೀವಿ. ಸೊ ಇದರ ಸಲುವಾಗಿ ಇವತ್ತು ಸೀಸನ್ 3ಯ ಫಸ್ಟ್ ಡೇ, ಫಸ್ಟ್ ಎಪಿಸೋಡ್ ಶೂಟ್ ಆಗ್ತಾ ಇದೆ. ಸಾಕಷ್ಟು ಹೊಸತನಗಳಿದೆ ಇದರಲ್ಲಿ, ಸಾಕಷ್ಟು ನಿರೀಕ್ಷೆ ಮಾಡದೇ ಇರುವಂತ ಹೊಸಬರ ಒಂದು ಎಂಟ್ರಿ ಇದೆ. ಪ್ರತಿಯೊಂದು ಅದನ್ನೆಲ್ಲ ಅಫ್ಕೋರ್ಸ್ ನಿರ್ದೇಶಕರು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಈ ಶೋ ಇದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ 2 ಕಣ್ಣಿರುತ್ತೆ, ಆದರೆ ಈ ಶೋಗೆ 3 ಕಣ್ಣು ಈ ಸಲ. ಶ್ರುತಿ ಮೇಡಮು, ಸಾಧು ಸರ್ ಹಾಗೂ ನಾನು ಅಂತ ಹೇಳಿ ತಪ್ಪಾಗುತ್ತೆ. ಕೋಮಲ್ ಸರ್ ಜಾಯ್ನ್ ಆಗಿದ್ದಾರೆ. ಅಫ್ಕೋರ್ಸ್ ನನಗೆ ಅಂತ ಬಂದ್ರೆ ನನಗೆ ಬರೀ ಕಲರ್ಸ್ ಕನ್ನಡ ಅಷ್ಟೇ ಅಲ್ಲ, ಐ ಮೀನ್ ಗಿಚ್ಚಿಗಿಲಿಗಿಲಿ ಅಷ್ಟೇ ಅಲ್ಲ, ಇಡೀ ಕಲರ್ಸ್ ಕನ್ನಡನೇ ಎತ್ತಿ ಮೇಲಿಡುವಂತ ಜವಾಬ್ದಾರಿ ಇದೆ. ಅದನ್ನ ಬಹಳ ಚೆನ್ನಾಗಿ ನಿಭಾಯಿಸ್ತಾ ಇದೀನಿ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಸದ್ಯಕ್ಕೆ ಮೊದಲನೇದಾಗಿ ಈ ಕಾರ್ಯಕ್ರಮದ ಮೊದಲನೇ ಕಣ್ಣಾಗಿರುವಂತ ಸಾಧು ಸರ್ 2 ಮಾತಾಡಬೇಕು. ಕಷ್ಟ ಕೂಡ ಎಷ್ಟೋ ನಾವು ನೋಡಿದ್ದೀವಿ ಚಾನೆಲ್ಗಳಲ್ಲಿ, ಕೆಲವು ಸೀರಿಯಲ್ಗಳು ಏನೋ ಈ ಥರ ಪ್ರೋಗ್ರಾಮ್ಸು, ರಿಯಾಲಿಟಿ ಶೋಸ್ ಬರುತ್ತೆ, ಒಂದೊಂದ್ಸಲಿ ಮಧ್ಯದಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಯಾಕೆಂದರೆ ಯಶಸ್ಸು ಕಾಣದೇ ಇದ್ದಾಗ. ಆದರೆ ನಮ್ಮ ಗಿಚ್ಚಿಗಿಲಿಗಿಲಿ ಕಲರ್ ಚಾನೆಲಲ್ಲಿ ಯಶಸ್ಸನ್ನು ಕಂಡು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲರನ್ನು ಬೆಳೆಸ್ತಾ ಈ ಚಾನೆಲ್ ನಮ್ಮ ಜೊತೆ ನಿರಂತರವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದೆ. ನಮ್ಮ ಎಲ್ಲ ಕಲಾವಿದರಿಗೆ ಮುಖ್ಯವಾಗಿ ಕೆಲಸ ಕೊಟ್ಟಿದೆ. ಏನು ಹೇಳ್ತೀರ ನಿರಂಜನ್? ಅದು ನಮಗೆ ಒಂದು, ನಾವು ಕಲಾವಿದರಾದರೂ ಕೂಡ ನೋಡಿ ಈ ಥರ ಒಂದು ಕಾರ್ಯಕ್ರಮಗಳು ನಮಗೆ ಪರ್ಮನೆಂಟ್ ಸೋರ್ಸ್ ಅಂತ, ಇದನ್ನು ನಂಬಿಕೊಂಡೇ ನಾವು ಜೀವನ ಮಾಡ್ತೀವಿ. ಯಾಕೆಂದರೆ ಅಷ್ಟು ನಮ್ಮನ್ನು ಬೆಳೆಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಾ ಕನ್ನಡ ಕೋಗಿಲೆ ಸೀಸನ್ ಮಾಡಿದಾಗ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಯಾರಿಗೂ ಸರಿಯಾಗಿ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಕಾಮಿಡಿ ಮಾಡ್ತಾ ಇದೆ ಅಂತ ಅಷ್ಟೇ ಗೊತ್ತು, ಡೈರೆಕ್ಟರ್ ಅಂತ ಗೊತ್ತು, ಒಬ್ಬ ಸಂಗೀತಗಾರ ಅನ್ನೋದು ಗೊತ್ತಿರಲಿಲ್ಲ. ಕನ್ನಡ ಕೋಗಿಲೆ ಅನ್ನೋ ಒಂದು ಸಂಗೀತ ಕಾರ್ಯಕ್ರಮವನ್ನು ಶುರು ಮಾಡಿದಾಗ ನನ್ನ ವ್ಯಾಲ್ಯೂಸ್ ಅಂತ ಇದೆಯಲ್ಲ ಅದು ಬೇರೆ ಮಟ್ಟಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತು. ಇಂತಿಂಥ ಹಾಡುಗಳಿದೆ ಸರ್ ನಿಮ್ಮದು ಅಂತೇಳಿ ಜನ ಸಿನಿಮಾ ಥಿಯೇಟ್ರಿಗೆ ಬರೋದಕ್ಕಿಂತ ಹೆಚ್ಚಾಗಿ ಟಿವಿಯನ್ನು ವೀಕ್ಷಣೆ ಮಾಡ್ತಾರೆ. ಅದರಿಂದ ಕಲರ್ಸ್ ಕನ್ನಡದವರು ಈ ಕಾರ್ಯಕ್ರಮ 3ನೇ ಸೀಸನಲ್ಲಿ ನಮ್ಗೆ ಇನ್ನೊಂದು ಶಕ್ತಿಯಾಗಿ ಶ್ರುತಿ ಮೇಡಮ್ ಜೊತೆ ನಮ್ಮ ಕೋಮಲ್ ಅವ್ರನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಪ್ರೋತ್ಸಾಹ ಈ ಚಾನಲ್ ಜೊತೆಗೆ ನಮ್ಮ ಗಿಚ್ಚಿಗಿಲಿ ಕಾರ್ಯಕ್ರಮ ತುಂಬ ಉತ್ಸಾಹದಿಂದ ಮುಂದೆ ಬರುತ್ತೆ ಅನ್ನೋ ನಂಬಿಕೆ ನಮಸ್ಕಾರ. ಅಂತ ಅತ್ಯದ್ಭುತ ಹಾಸ್ಯ ನಟರಲ್ಲಿ ಒಬ್ರು ಅಂತೆಲ್ಲ ಗೊತ್ತಿದೆ, ಆದ್ರೆ ಸಾಧು ಸರಿಂದ ನಮ್ಮ ಶೋಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಮುಂಬರುವ ದಿನಗಳಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಇನ್ನೊಂದಷ್ಟು ಹೊಸ ಕಾಮಿಡಿಯನ್ಗಳನ್ನ ಹುಟ್ಟಾಕುವಂತ ಈ ಒಂದು ಶೋ. ಅದರಲ್ಲಿ ಸರ್ ಮೆಂಟರಿಂಗ್ ಸ್ಥಾನದಲ್ಲಿ ನಿಂತ್ಕೊಂಡು ಅವರೆಲ್ಲರನ್ನು ತೀಡಿ ಒಂದಷ್ಟು ಅವಕಾಶಗಳನ್ನು ಕೂಡ ಅವ್ರಿಗೆಲ್ಲ ರೆಫರ್ ಮಾಡಿ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಇನ್ನು ನಮ್ಮ ಗಿಚ್ಚಿಗಿಲಿಗಿಲಿಯ ಮತ್ತೊಂದು ಕಣ್ಣು ನಮ್ಮೆಲ್ಲರ ಪ್ರೀತಿಯ ಶ್ರುತಿ ಮೇಡಮ್ ಕೆಲಸ ಮಾಡಬೇಕು ಅಂತ. ಬಹುಶಃ ಬೆಳ್ಳಿ ತೆರೆಯ ಮೇಲೆ ದೊಡ್ಡ ತೆರೆಯಲ್ಲಿ ನನಗೆ ಅಷ್ಟು ಅವಕಾಶಗಳು ಸಿಗಲಿಲ್ಲ ಈ ಕಾಮಿಡಿ ಜಾನರಲ್ಲಿ ಕೆಲಸ ಮಾಡೋಷ್ಟು. ಮಾಡಿರೋದೇ ಕೆಲವು ಸಿನಿಮಾ, ಅದು ಒಂದು ರಾಮಶ್ಯಾಮ ಭಾಮ ಆಗಿರ್ಬೋದು. ಈ ಥರ ಕೆಲವು ಸಿನಿಮಾಗಳಲ್ಲಿ ನಾನು ಹ್ಯೂಮರಸ್ ಪಾತ್ರ ಮಾಡಿದಾಗ ನಾನು ಈ ಹಿಂದೆ ಮಾಡಿದಷ್ಟು ಅಷ್ಟೂ ಸಿನಿಮಾಗಳಲ್ಲಿ ಏನು ಹೆಸರು ಗಳಿಸಿದ್ನೋ ಅಷ್ಟು ಹೆಸರನ್ನ ಹ್ಯೂಮರ್ ಅಂತ ಅನ್ನೋ ಒಂದು ಜಾನರಲ್ಲಿ ಮಾಡಿರುವಂಥ ಸಿನಿಮಾಗಳು ನನಗೆ ಹೆಸರು ತಂದು ಕೊಡ್ತಾ ಇತ್ತು. ಆ ಥರದ್ದು ಹೆಚ್ಚು ಸಿನಿಮಾಗಳು ಸಿಗ್ಲಿಲ್ವಲ್ಲ ಅಂತ ಅನ್ಕೊಳ್ತಾ ಇರೋ ಸಮಯದಲ್ಲಿ ನನಗೆ ಗಿಚ್ಚಿಗಿಲಿಗಿಲಿ ಅನ್ನುವಂಥ ಶೋ ಆ ಒಂದು ವ್ಯಾಕ್ಯೂಮ್ ಅಂತ ಏನಿತ್ತು ಬಹುಶಃ ಅದನ್ನು ತುಂಬಿತು ಅಂತ ಹೇಳ್ತೀನಿ. ಅದರ ನಿರೀಕ್ಷೆಗೂ ಮೀರಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ನನಗೆ ಈ ಗಿಚ್ಚಿಗಿಲಿಗಿಲಿ ಶೋ ಸಿಕ್ತು. ಆಮೇಲೆ ಈ ಶೋ ಬಗ್ಗೆ ನನಗೆ ಅಪಾರವಾದಂಥ ಪ್ರೀತಿ ಗೌರವ ಇದೆ. ಕಾರಣ ಎಲ್ಲೋ ಇರುವಂಥ ಒಬ್ಬ ಕಲಾವಿದರನ್ನ ಹುಡುಕಿ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾರೆ. ಅವರು ಒಬ್ಬ ಒಳ್ಳೆ ಕಲಾವಿದರಾಗಿ ಬೆಳೆಯೋದು ಮಾತ್ರ ಅಲ್ಲ, ಈ ಗಿಚ್ಚಿಗಿಲಿಗಿಲಿ ಸೆಟ್ಗೆ ಬಂದವರು ಇಡೀ ಕರ್ನಾಟಕದ ಅಸೆಟ್ ಆಗಿ ಬೆಳೆದಿರುವಂಥ ಹಲವಾರು ಕಲಾವಿದರನ್ನ ನೀವು ಗಿಚ್ಚಿಗಿಲಿಗಿಲಿ ನೋಡ್ತೀರಿ. ಬಿಗ್ ಬಾಸ್ಗೆ ಹೋಗ್ತಾರೆ, ಅಲ್ಲಿ ಸೀಸನ್ನ ವಿನ್ ಮಾಡ್ತಾರೆ. ಎಲ್ಲ ಸಿನಿಮಾಗಳಲ್ಲಿ, ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಇಲ್ಲಿ ಅಭಿನಯಿಸಿರುವಂತಹ ಪರಿಚಯ ಆಗಿರುವಂತಹ ಕಲಾವಿದರು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ. ಯಾರಾದ್ರೂ ಕಾಮಿಡಿಯನ್ ಅಂತ ಪಾತ್ರಗಳಲ್ಲಿ ತಾರಾಗಣದಲ್ಲಿ ನೋಡುವಾಗ ಅವರ ಲೀಸ್ಟಲ್ಲಿ ಮೊದಲನೇ ಹೆಸರು ಬರೋದೇ ನಮ್ಮ ಗಿಚ್ಚಿಗಿಲಿಗಿಲಿಯಲ್ಲಿ ಅಭಿನಯಿಸಿರುವ ಕಲಾವಿದರು ಅಂತ ಸುಮಾರು ಡೈರೆಕ್ಟರ್ಗಳು ನನಗೆ ಹೇಳುವಾಗ ತುಂಬಾನೇ ಖುಷಿಯಾಗುತ್ತೆ. ಈ ವೇದಿಕೆ ಕೇವಲ ಶೋ ಜನರನ್ನ ನಗಿಸೋದ್ರ ಜೊತೆಗೆ ತುಂಬಾ ಕಲಾವಿದರಿಗೆ ಭವಿಷ್ಯವನ್ನ ಕೊಟ್ಟಿದೆ, ಬದುಕನ್ನ ಕೊಟ್ಟಿದೆ.
ಈ ಶೋ ನನಗೆ ತುಂಬ ಹತ್ತಿರವಾದದ್ದು, ನಾನು ತುಂಬ ಗೌರವಿಸುವಂಥ ಪ್ರೀತಿಸುವಂಥ ಶೋ ಇದು. ಈ ಸೀಸನ್ 3 ಇನ್ನಷ್ಟು ನಿರೀಕ್ಷೆ ಹೆಚ್ಚಾಗಿದೆ. ಕಂಟೆಸ್ಟೆಂಟ್ಗಳು ತುಂಬಾ ಹುಡುಕಿ ಜನರನ್ನ ಮನರಂಜಿಸೋದಕ್ಕೆ ಯಾರಲ್ಲಿ ಶಕ್ತಿ ಇದೆ ಅಂಥವ್ರನ್ನೇ ಹುಡುಕಿ ತಗೊಂಡು ಬಂದಿದ್ದಾರೆ. ನಿರ್ದೇಶಕರ ಟೀಮ್ಗೆ ತುಂಬ ಸುಲಭವಾದ ಕೆಲಸ ಏನಲ್ಲ. ಸಿನಿಮಾದಲ್ಲಿ ನಗ್ಸೋದಕ್ಕೆ ಕೇವಲ 10-15 ಸೆಕೆಂಡ್ಗಳು ಅಥವಾ 10-15 ನಿಮಿಷ ಅಂತ ಒಂದು ಇಟ್ಟಿರ್ತಾರೆ. ಆದರೆ ಇಲ್ಲಿ 2 ಗಂಟೆಗಳು ಸತತವಾಗಿ ನಗಿಸ್ತಾನೆ ಇರಬೇಕು. ಅದನ್ನ ಡೈರೆಕ್ಷನ್ ಟೀಮ್ ಅವರು ಅತ್ಯಂತ ಬ್ಯೂಟಿಫುಲ್ ಟೀಮ್ ಆಗಿ ಇದನ್ನ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಈ ಸೀಸನ್ 3 ಕೋಮಲ್ ಸರ್ ಅವರು ಕೂಡ ಆ್ಯಡ್ ಆಗಿದ್ದಾರೆ. ಇನ್ನೊಂದಿಷ್ಟು ಮೆರುಗು, ಶಕ್ತಿ, ಹೊಸ ಎನರ್ಜಿ ಈ ಸೀಸನ್ 3 ತುಂಬಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಅಗೇನ್ ನನ್ನ ಮೈ ಫ್ರೆಂಡ್ ನಿರಂಜನ್, ಆ ಎನರ್ಜಿ ಇದೆಯಲ್ಲ ಅದೂ ತುಂಬಾ ಕಷ್ಟವಾದ ಕೆಲಸ. ಅದನ್ನು ತುಂಬ ಸಹಜವಾಗಿ ಎನರ್ಜಿಯಿಂದ ತಗೊಂಡು ಹೋಗುವಂಥದ್ದು ಸಾಧು ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಅಲ್ಲಿ ನೋಡುವಂಥ ಎಲ್ಲ ಕಲರ್ಸ್ನಲ್ಲಿ ನೋಡುವಂಥ ಎಲ್ಲ ಕಲರ್ಸ್ಗೆ ಅವ್ರದ್ದು ಕೂಡ ಸಾಕಷ್ಟು ಕೊಡುಗೆ ಇದೆ. ನಿರ್ಮಾಪಕರು, ನಿರ್ದೇಶಕರು, ಇಲ್ಲಿರುವಂಥ ಜಡ್ಜಸ್ಗಳು, ಕಂಟೆಸ್ಟೆಂಟ್ಸ್ಗಳು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಸೀಸನ್ ಎಲ್ಲ ಸೀಸನ್ಗಿಂತಲೂ ಹೆಚ್ಚು ಜನಪ್ರಿಯತೆ ಗಳಿಸುತ್ತೆ ಅನ್ನುವ ನಂಬಿಕೆ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಅವರೇ ಕಾಮಿಡಿ ಒಂದು ಚಾನೆಲ್ ಅಲ್ಲಿ ಒಂದು ಜಡ್ಜ್ ಆಗಿದ್ರು ಒಂದಷ್ಟು ವರ್ಷ. ಅವಾಗಲೇ ನಾನು ಶೋ ಶುರು ಮಾಡಿದಾಗ ಅವರೇ ಹೇಳಿದ್ರು, ನಾನು ಕಾಮಿಡಿ ಶೋನ ಜಡ್ಜ್ ಮಾಡಿದೆ, ಜನ ನನ್ನನ್ನು ಜಡ್ಜ್ ಮಾಡಿಬಿಟ್ರು, ಅದಕ್ಕೆ ಬಿಟ್ಬಿಟ್ಟೆ ಅಂತಂದ್ರು ಅವರು. ಬಟ್ ಈಗ ಮತ್ತೊಮ್ಮೆ ತುಂಬಾ ಸಲ ಅವ್ರನ್ನ ನಾವು ಎಷ್ಟು ಸಲ ಕರೆದಿದ್ದೀವಿ ಅಂತ ಚಾನಲ್ ಅವರು ಅವ್ರಿಗೆ ಗೊತ್ತಿಲ್ದಿಲ್ಲ, ಅಷ್ಟು ಸಲ ಕರೆದಿದ್ದಾರೆ. ಬಟ್ ಈ ಸಲ ನಮ್ಮ ಕರೆಗೆ ಹೋಗೊಟ್ಟು ಒಪ್ಕೊಂಡು ನಮ್ಮೆಲ್ಲರಿಗೂ ಸಂತೋಷ ಕೊಟ್ಟಿದೆ. ಅಂಡ್ ಈ ಶೋ ಒಂದು ಬೂಸ್ಟ್ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ನಿಮ್ಮ 2 ಮಾತು ಹೇಳಿ ಸರ್. 6 months ಆಯಿತು ಪ್ರೆಸ್ ಮೀಟ್ ಮಾಡಿ, ಇವಾಗ ನೀವೆಲ್ಲ ಸಿಕ್ಕಿದ್ದೀರಾ. ಸೊ ಹ್ಯಾಪಿ ನ್ಯೂ ಇಯರ್. ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಭಾಳಷ್ಟು ಸಲ ನನ್ನ ಕರೆದಿದ್ರು. ನಾನು ಎಲ್ಲ ಆಕಸ್ಮಿಕ ನನಗೆ. ಆ್ಯಕ್ಚುಲಾಗಿ ನಾನು ಪ್ರೊಡ್ಯೂಸ್ ಮಾಡಿದ್ದದು ಕಾಮಿಡಿ ಕಿಲಾಡಿಗಳು. ಅದಕ್ಕೆ ಬೇರೆಯವ್ರು ಯಾರೋ ಜಡ್ಜಿ ಇದ್ದರು, ಅವ್ರಿಗೆ ಒಂದು ಅಗ್ರಿಮೆಂಟ್ ಎಲ್ಲ ಆಗಿತ್ತು. ಅವರು ಸಡನ್ನಾಗಿ ಬಂದು, ಸರ್ ನೀವು ಈ ಅಮೌಂಟ್ ಯಾರಿಗೂ ಗೊತ್ತಾಗಬಾರ್ದು, ನೀವೊಂದು ಸ್ವಲ್ಪ ಬಿಲ್ಡಪ್ ಅಮೌಂಟ್ ಅಗ್ರಿಮೆಂಟ್ ಹಾಕ್ಕೊಡಿ ಅಂದರು. ನಾನು ಆಮೇಲೆ ನನಗೆ ಹೇಳ್ತೀರಾ ನೀವು, ಆಮೇಲೆ ಕೊಡೋಕ್ಕಾಗಲ್ಲ ನಾನು ಅಂದಾಗ, ಇಲ್ಲ ಸರ್ ಸುಮ್ಮನೆ ತೋರ್ಸೋಕ್ಕೆ ಸರ್ ಅಂದರು. ಅದನ್ನು ನಾನು ಸ್ವಲ್ಪ ಮುಗ್ಧತೆಯಿಂದ ಮಾಡಿಕೊಟ್ಟೆ. ಅದು ಅವ್ರಿಗೆ ಜಡ್ಜ್ಗೆ ತುಂಬ ಹೆಲ್ಪ್ ಆಯಿತು. ಹಂಗಾಗಿ ಅವ್ರ ಚಾನಲ್ ಬಿಟ್ಬಿಟ್ಟು ಆಮೇಲೆ ನನಗೆ ಜಡ್ಜ್ ಯಾರನ್ನ ಹಾಕಬೇಕು ಅಂತ ಅಂದಾಗ ಎಲ್ಲ ತಿರುಗಿಬಿಟ್ಟು, ಇನ್ಯಾರು ಇವಾಗ ನಾಳೆಯಿಂದ ಶೂಟಿಂಗ್ ಇದೆ, ನೀವೇ ಜಡ್ಜ್ ಅದು. ನನಗೆ ಬೇಸಿಕ್ಕಾಗಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ತುಂಬ ಇಷ್ಟ. ಯಾಕೆಂದರೆ ನಾನು ವಿಜಯ ಕರ್ನಾಟಕಲ್ಲಿ ಕಿಂಡಲ್ ಕಾರ್ನರ್ನ ಸತತವಾಗಿ 10 ವರ್ಷ ಬರೆದೆ. ಅದು ಇಟ್ ವಾಸ್ ಎ ಲಾಂಗೆಸ್ಟ್ ಸರ್ವಿಂಗ್ ಆರ್ಟಿಕಲ್. ಅದು ರೇಡಿಯೋ ಸಿಟಿಲಿ ಸುಮ್ಮನೆ ಕರ್ಕೊಂಡೋದ್ರು, ಅಲ್ಲಿ 1 year ಸೆಲೆಬ್ರಿಟಿ ಜಾಕಿಯಾಗಿ ವರ್ಕ್ ಮಾಡಿದೆ. ಸೊ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಇದು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡಿದೆ. ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪೆರಿಮೆಂಟ್ ಆಯ್ತದು. ಅದಾದಮೇಲೆ ನನಗೆ ಬೇಡ ಅಂತ ಬಿಟ್ಟಿದ್ದೆ. ಇಲ್ಲಿ ನಮ್ಮ ಪಿಕ್ಚರ್ ಪ್ರಮೋಷನ್ಸ್ ಟೈಮಲ್ಲಿ ಬಂದಾಗ ಅನುಬಂಧ ಅವಾರ್ಡ್ಸಿಗೆ ಬಂದಿದ್ದೆ. ಆವಾಗ ನಮ್ಮ ಶಿವಧ್ವಜ್ ಅವರೇ ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಎಷ್ಟು ಬ್ರಿಲಿಯಂಟ್ ಅವರು ಅಂದರೆ ಅದು ಹೇಳಂಗೆ ಇಲ್ಲ. ಅವ್ರು ಮಂಗಳೂರವರು ಅಂತ ಅಂದಕ್ಕೆ ಬ್ರಿಲಿಯಂಟ್ ಅಂದರೆ ಅಫೆಂಡ್ ಆಗಿಬಿಡ್ತಾರೆ. ಬಟ್ ಅವ್ರು ಕೇಳದೆ ಹೋಗ್ಬೇಕಾರೆ, ಸರ್ ನಾನು ಯಾವತ್ತೂ ಬಂದಿಲ್ಲ ಈ ಥರ ಫಂಕ್ಷನ್ಸ್ಗೆ, ನನಗೆ ಯಾವ ಪ್ರೋಗ್ರಾಮ್ ನೋಡ್ತೀರಾ ಅಂತ ಹೇಳಿ ಅಂದಾಗ, ಗಿಚ್ಚಿ ಗಿಲಿ ಅಂತ ನೋಡ್ತೀನಿ, ತುಂಬ ಎಂಜಾಯ್ ಮಾಡ್ತೀನಿ ಅಂದರು. ನಾನು ಸೇಮ್ ಅದನ್ನೇ ಸ್ಟೇಜ್ ಮೇಲೆ ಹೇಳಿದೆ. ಅದು ನೋಡಿದ್ರೆ ನಾನೇ ಗಿಚ್ಚಿ ಗಿಲಿಗೆ ಬರೋ ಆಗೋಗಿದೆ ಆಗ. ಬಟ್ ತುಂಬ ಇಷ್ಟಪಟ್ಟು ನಾನು ಸುಮಾರು ಪ್ರೋಗ್ರಾಮ್ಸ್ನ ಅವ್ರು ಹೇಳಿದ್ಮೇಲೆ, ನನಗೆ ಕೇಳಿದ್ಮೇಲೆ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಇದೊಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ಸು ಹೊಸ ಕಲಾವಿದರಿಗೆ. ಯಾಕಂದರೆ ಮುಂಚೆ ಎಲ್ಲ ನಾವು ಆ್ಯಕ್ಟ್ ಮಾಡಿ ನಾವು ತೋರಿಸಿ ಒಂದು ಪಿಕ್ಚರ್ ಹಿಟ್ಟಾದಮೇಲೆ ಅವ್ರಿಗೊಂದು ಅವಕಾಶ ಸಿಗೋದು. ನನಗೆ ಫಸ್ಟ್ ಮೂವಿ ಆ ಥರ ಸಿಕ್ಕಿದ್ದು, ನಾನು ಹೀರೋ ಆಗಿ ಮಾಡಿ ತಿರ್ಗಾ ಪಿಕ್ಚರ್ ಇಲ್ದಂಗೆ ಆಗಿ ತಿರ್ಗಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಬೇಕಾದ್ರೆ ಟಿ.ಸಿ. ವೆಂಕಟೇಶನ್ ಅವರು ದಾರಿಯಲ್ಲಿ ಸಿಕ್ಬಿಟ್ಟು ಗಾಂಧಿನಗರದಲ್ಲಿ ಪಿಕ್ಚರ್ ಮಾಡ್ತೀಯಪ್ಪ ಅಂದರು. ಹ್ಞೂ ಸರ್ ಮಾಡ್ತೀನಿ, ಯಾವ್ದಾರು ಇದ್ರೆ ಹೇಳಿ ಅಂದೆ. ಆವಾಗ ಕುರಿಗಳು ಸರ್ ಕುರಿಗಳು ಅಂತ ಒಂದು ಪಿಕ್ಚರ್ ಇದೆ, ಅದನ್ನು ಮಾಡು ಅಂತಂದರು. ಅಲ್ಲಿವರೆಗೂ ನನಗೇನು ಪಾತ್ರ ಅಂತಲೇ ಹೇಳಿರಲಿಲ್ಲ. ಸೊ ಸ್ಟ್ರೈಟ್ ಅವೇ ಲೊಕೇಶನ್ಗೆ ಕರ್ಕೊಂಡೋದ್ರು. ಏನು ಪೇಮೆಂಟ್ ಕೊಡಬೇಕು ಅಂದರು. ಒಂದು 15 ಕೊಡಿ ಸರ್ ಅಂದರೆ, ಏನು 115 ಅಂದರು. ಅವಾಗ ಅಂದರೆ 115 ಅಂದರೆ ಹೀರೋಸ್ ಕೊಡೋರು 1,15,000.
ಇಲ್ಲ ಸರ್ ಒಂದು 15,000 ಕೊಡಿ ಸರ್ ಅಂತ ಹೇಳಿದ್ದೆ. ಸೊ ಅವರು ಎಷ್ಟೋ ಕೊಡ್ತಾರೆ ಬನ್ನಿ ಅಂತ ಕರ್ಕೊಂಡೋದ್ಮೇಲೆ ಫಸ್ಟ್ ಡೇ ನೋಡಿದಾಗ ಅಲ್ಲಿ ಬರೋ ಟಾಪ್ ಆ್ಯಕ್ಟರ್ಸ್ ರಮೇಶ್ ಸರ್, ನಾರಾಯಣ್ ಸರ್, ಮೋಹನ್ ಸಾರು, ಶ್ರೀನಿವಾಸ ಮೂರ್ತಿ ಸರ್, ದೊಡ್ಡಣ್ಣ ಎಲ್ಲರೂ ಇದ್ರು ಅಲ್ಲಿ. ಅವ್ರನ್ನ ನೋಡಿ ನನಗೆ ತುಂಬ ಭಯ ಆಗೋಯ್ತೆ, ನಾವು ಕಾಮಿಡಿ ಇದು ಏನು ಹಿಂಗೆ ಮಾಡೋದು, ಇವ್ರು ಇಷ್ಟೊಂದು ಜನ ಇದ್ದಾರೆ ಅಂತ. ಸಡನ್ನಾಗಿ ನನಗೆ ಒಂದು ಡೈಲಾಗು ಕೊಟ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಸಾರು. ಅವರು ಪದೇ ಪದೇ ನನಗೆ ಕೇಳಂಗೆ ಹೇಳೋರು, ಮಾಡ್ತಾನೇನ್ರಿ ಯಾವಾಗಲೂ ಸೈಲೆಂಟಾಗಿ ನಿಂತಿರ್ತಾನೆ ಅಂತ. ಸರಿ, ಆ ಡೈಲಾಗ್ ಕೊಟ್ಟಾಗ ಪ್ರೀತ್ಸೆ ಕಣ್ಣು ಬಿಚ್ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಾಗ್ ಬರ್ತಾನೆ ಇಲ್ಲ ಬಾಯಿಗೆ. 1 ಟೇಕ್ ಆಯಿತು, 2 ಟೇಕ್ ಆಯಿತು, ಅದು ರೀಲ್ ಬೇರೆ ನೆಗೆಟಿವ್. ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ, ಅಲ್ಲಿ ಯಾರೋ ಸರ್ ಅವ್ನು ಸರಿಗೆ ಮಾಡ್ತಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ ಅವರು. ಆ ಥರ ಟೆನ್ಷನ್ ಆಗೋವಂಥ ಪಾರ್ಟಿ ಅವರು. ಅವ್ರಿಗೆ ಇನ್ನೂ ತುಂಬ ಕೋಪ ಬಂದು ಸಿಕ್ಕಾಬಟ್ಟೆ ಒಂದು 5-6 ಟೇಕ್ ಆದಮೇಲೆ ಬ್ರೇಕ್ ಮಾಡ್ಬಿಟ್ಟು ಅವ್ನು ಹುಡುಗನ ಕಳಿಸ್ರಿ ಮನೆಗೆ, ಅವ್ನು ಯಾವನ್ರಿ ಕರ್ಕೊಂಬಂದಿದ್ದೀರಾ ಅಂದರು. ಈ ದೊಡ್ಡಣ್ಣ ಅವ್ರ ಜೊತೆ ನಾನು ಯಾವಾಗಲೂ ಕಳ್ಳ ಮಳ್ಳ ಈ ಥರ ನಮ್ಮ ಅಣ್ಣನ ಜೊತೆ ರಾಣಿ ಮಹಾರಾಣಿ ಈ ಥರ ಪಿಕ್ಚರಲ್ಲೆಲ್ಲ ನಾನು ಸುಮ್ಮನೆ ಹೋಗ್ತಾ ಇದ್ದಂಥವನು ಅವ್ರ ಜೊತೆ ಹೋದಾಗ ಅವ್ರ ದೊಡ್ಡಣ್ಣ ಒಂದು ನಿಮಿಷ ಬಾಪ ಇಲ್ಲಿ ಅಂತಂದರು. ಸೈಡಿಗೆ ಕರ್ಕೊಂಡೋಗಿ ಸಿಕ್ಕಾಬಟ್ಟೆ ವೈಲೆಂಟಾಗಿ ಬಿಹೇವ್ ಮಾಡಿಬಿಟ್ಟು, ನಿಮ್ಮಣ್ಣ ಅಷ್ಟು ದೊಡ್ಡ ಹೆಸರಿದೆ, ನನ್ನ ಮನೆ ಒಂದು ಚಿಕ್ಕ ಕಾಮಿಡಿ ಡೈಲಾಗ್ ಹೇಳಕ್ಕೆ ಬರೋಲ್ಲ, ನೀವೆಲ್ಲ ಏನಕ್ಕೆ ಬರ್ತೀರಾ ಅಂತೆಲ್ಲ ಬೈದರು. ಸಿಕ್ಕಾಬಟ್ಟೆ ನನಗೆ ಕೋಪ ಬಂದು ಇದೇನೇನು ಅಂದ್ಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ಬಿಡೋಣ ಅಂದ್ಬಿಟ್ಟು ಪ್ರೀತ್ಸೆ ಕಣ್ಣು ಬಿಚ್ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹೇಳ್ಬಿಟ್ಟೆ. ಇಷ್ಟೇನಪ್ಪ ಹೇಳೋದು ಅಂದರು. ಇಷ್ಟು ಹೇಳೋದಕ್ಕೆ ಇಷ್ಟೊಂದು ನಾನು ಕಷ್ಟಪಟ್ಟು ಅಂದೆ. ಅದು ನನಗೆ ಗೊತ್ತಿಲ್ಲ, ಅದು ಅವತ್ತಿಂದ ಕಾಮಿಡಿ ಅಂತಂದರೆ ನನಗೆ ಇನ್ನೂ ಅದ್ರ ಡೆಫಿನೇಷನ್ ಗೊತ್ತಿಲ್ಲ. ಮಾಡಿದ್ದು ನಗ್ತಾ ಇದ್ದಾರೆ. ಸೊ ಅದನ್ನು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಹೆಸರಾಂತ ಸಂಗೀತ ನಿರ್ದೇಶಕರು ಅಂತ ಹೇಳಬೇಕು. ನಾನು ಇಷ್ಟಪಡುವಂಥ ಸಂಗೀತ ನಿರ್ದೇಶಕರು ಅವರು ಇವಾಗ ಅವರು ಅಷ್ಟೇ ಆಕಸ್ಮಿಕವಾಗಿ ಒಂದು ಕಾಮಿಡಿ ಆರ್ಟಿಸ್ಟ್ ಆಗಿದ್ದಾರೆ. ಮತ್ತು ಶ್ರುತಿ ಮೇಡಮ್ ಇವ್ರ ಜೊತೆ ಸೇರಿ ನಾನು ಒಂದು ಈ ರಿಯಾಲಿಟಿ ಶೋಗೆ ಬರೋದಕ್ಕೆ ನನಗೂ ಖುಷಿ ಆಯಿತು. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ, ಯಾಕಂದರೆ ನನಗೆ ಇವಾಗ ಒಂದು 5-6 ಪಿಕ್ಚರ್ ಬರ್ತಾ ಇದೆ. ಅದ್ರ ವಿಸಿಬಿಲಿಟಿ ಬರಬೇಕು, ಪ್ರಚಾರ ಪಿಕ್ಚರ್ಗೆ ಆಗಬೇಕು ಅಂದರೆ ಇಲ್ಲೇ ಕೂತ್ಕೊಂಡು ನನ್ನ ಪಿಕ್ಚರ್ ಬಗ್ಗೆ ಪ್ರಚಾರ ಮಾಡಬೇಕು. ಇಲ್ಲ ಅಂತಂದರೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಇಲ್ಲಿ ಖರ್ಚು ಮಾಡಿದಂಗೆ ಒಂದು ಸ್ವಲ್ಪ ಪ್ರಚಾರ ಮಾಡ್ಬೋದು. ಮತ್ತು ಇಲ್ಲೆಲ್ಲದಕ್ಕಿಂತ ಮೇಲಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ. ಎಸ್ಪೆಷಲಿ ಅವತ್ತು ನಾನು ಪ್ರೋಮೋ ಮಾಡಿದಾಗಲೇ ಸಾರ್ ಬಗ್ಗೆ ತುಂಬ ಫ್ಯಾನ್ ಆದೆ. ಎಷ್ಟು ಬೇಕು, ಎಷ್ಟು ಶಾರ್ಟ್ ಬೇಕೋ ಅಷ್ಟನ್ನೇ ಮಾಡಿ ನಾನು ಬಿಲೀವ್ ಮಾಡೋಕ್ಕಾಗಿಲ್ಲ, ಅಷ್ಟು ದೊಡ್ಡ ಪ್ರೋಮೋ ಹಿಟ್ ಆಗಿದೆ. ಆಲ್ಮೋಸ್ಟ್ ಒಂದು 2.5 ಮಿಲಿಯನ್ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗಿದೆ. ಅದು ಒಂದು ದೊಡ್ಡ ಅಚೀವ್ಮೆಂಟು ಕೂಡ. ಸೊ ಅವ್ರ ಜೊತೆ ಇದ್ದೀನಿ. ಮತ್ತು ನಮ್ಮ ನಿರ್ಮಾಪಕರು ಅವರು ಶಿವಧ್ವಜ್ ಅವರು ಮತ್ತು ಸಾರ್ ಜೊತೆ ಮಾಡ್ತಾಯಿದ್ದೀನಿ. ಇನ್ನು ಆ್ಯಸ್ ಯೂಶ್ವಲ್ ನನ್ನ ಈ 31 ಇಯರ್ಸ್ ಜರ್ನಿಯಲ್ಲಿ ನೀವೆಲ್ಲ ನನಗೆ ಎಲ್ಲ ರೀತಿಯಾದ ಸಪೋರ್ಟ್ ಕೊಟ್ಟಿದ್ದೀರಾ. ನನಗೆ ಇಷ್ಟು ಮಾತಾಡೋಕ್ಕೆ ಧೈರ್ಯ ಕೊಟ್ಟಿದ್ದೀರಾ. ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಸದಾಕಾಲ ಅದೇ ರೀತಿ ಇರಲಿ. ಥ್ಯಾಂಕ್ ಯು. ಗಿಚ್ಚಿ ಗಿಲಿಗಿಲಿ ಅನ್ನೋದು 3ನೇ ಸೀಸನ್ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಭಾಳ ಸಂತೋಷ ಇದೆ. ಯಾಕಂದರೆ ನಾವು ಈ ಹಿಂದೆ ಮಜಾ ಭಾರತ ಅನ್ನೋ ಒಂದು ಕಾಮಿಡಿ ಶೋನ ನಡ್ಸ್ಕೊಂಡು ಬರ್ತಾ ಇದ್ವಿ. ಆದರೆ ಅದಕ್ಕೊಂದು ಹೊಸ ಮೆರುಗು ಮತ್ತು ಹೊಸ ಒಂದು ಟೈಟಲ್ ಜೊತೆಯಲ್ಲಿ ಒಂದು ಕಾಮಿಡಿ ಶೋನ ವಿಭಿನ್ನವಾಗಿ ಹೇಗೆ ಹೇಳ್ಬೋದು ಅನ್ನೋದನ್ನು ಒಂದು ಹೊಸ ರೂಪ ಕೊಟ್ಟವರು ನಮ್ಮ ಪ್ರಕಾಶ್ ಅವರು. ಸೊ ಈ ಇಡೀ ಚಾನಲ್ನ ಪ್ರೋಗ್ರಾಮಿಂಗ್ ಹೆಡ್ ಪ್ರಕಾಶ್ ಗೋಪಾಲಕೃಷ್ಣನ್ ಅವರು. ಆವಾಗ ನಮಗೆ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಈ ಗಿಚ್ಚಿಗಿಳಿ ಸೀಸನ್ 1 ಅಂತ ನಾವು ಇಟ್ಕೊಂಡಾಗ ಇದೊಂದು ಕಾಮಿಡಿ ಶೋ ಆಗಿರುತ್ತಾ ಅಂತ. ಆದರೆ ಅದರಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ತಂದರು. ಈ ಆ್ಯಕ್ಟರ್ ಮತ್ತು ನಾನ್ ಆ್ಯಕ್ಟರ್ಸ್ಗಳನ್ನು ಇಟ್ಕೊಂಡು ಮಾಡುವಂಥ ಒಂದು ವಿಭಿನ್ನ ವಿಚಾರವನ್ನು ತಂದಿದ್ದು. ಆಮೇಲೆ ಭಾಳಷ್ಟು, ಯಾಕಂದರೆ ಬರೇ ನಾವು ಅದೇ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡಿದಾಗ ಅದು ಒಂದೇ ರೀತಿ ಅಂತ ಅನಿಸುತ್ತೆ. ಆದರೆ ಅದ್ರ ಹಿಂದೆ ಒಂದು ಒಳ್ಳೆ ಗುಣ ಇದೆ ಏನು ಅಂತ ಹೇಳಿದ್ರೆ, ಒಂದಿಷ್ಟು ಕಲಾವಿದರನ್ನ ಈ ವೇದಿಕೆಯಲ್ಲಿ ತಯಾರು ಮಾಡಿ ನಮ್ಮ ಚಿತ್ರರಂಗಕ್ಕೆ ಕೊಡೋದಾಗಲಿ ಅಥವಾ ಕಲಾಕ್ಷೇತ್ರಕ್ಕೆ ಕೊಡುವಂಥ ಒಂದು ವಿಶೇಷವಾದಂಥ ಅವಕಾಶವನ್ನು ಭಾಳಷ್ಟು ಜನಕ್ಕೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ 2 ಸೀಸನಲ್ಲಿ ಜರ್ನಿ ಮಾಡಿದಾಗ ನಮ್ಮ ಜೊತೆಯಲ್ಲಿದ್ದಂತಹ 2 ಜಡ್ಜಸ್, ಆಮೇಲೆ ಸಾಧು ಸರ್ ಆಗಿರಲಿ, ಶ್ರುತಿ ಮೇಡಮ್ ಆಗಿರಲಿ, ಇಬ್ಬರು ಪಂಚ್ಗಳನ್ನು ಕೊಡೋದ್ರಲ್ಲಿ ಸೂಪರ್ ಆ್ಯಕ್ಚುಲಿ. ಸೊ ಮೇಡಮ್ ಅಂತೂ ಅದರಲ್ಲಿ ಎಕ್ಸ್ಟ್ರಾಆರ್ಡಿನರಿ ಪಂಚ್ಗಳನ್ನು ಕೊಡ್ತಾ ಇದ್ರು. ಒಟ್ಟಾರೆ ಒಂದು ಇಡೀ ಟೆಕ್ನಿಕಲ್ ಆಗಿ ಅಥವಾ ಇಡೀ ಪ್ರೊಡಕ್ಷನ್ ಟೀಮ್ ಆಗಿರಲಿ ಮತ್ತು ನಮ್ಮ ಪ್ರೋಗ್ರಾಮಿಂಗ್ ಟೀಮ್ ಆಗಲಿ, ಪ್ರತಿಯೊಬ್ಬ ಕೂಡ ಇಲ್ಲಿ ಒಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ, ಸೆಟ್ ಬಾಯ್ ಆಗಿರಲಿ, ಪ್ರೊಡಕ್ಷನ್ ಬಾಯ್ ಆಗಿರಲಿ, ಎಲ್ಲ ಕ್ಯಾಮ್ರಾಮ್ಯಾನ್ಸ್ ಆಗಲಿ, ಎಲ್ಲ ಟೆಕ್ನಿಷಿಯನ್ PCR ಅಲ್ಲಿ ಕೂತಿರೋರಾಗಲಿ, ಮತ್ತು ಎಲ್ಲರೂ ಸೇರಿ ಮಾಡುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ.
ಈ ವೇದಿಕೆ ಬಹಳಷ್ಟು ಜನಕ್ಕೆ ಈ ಚಿತ್ರರಂಗದಲ್ಲಿ ಅವಕಾಶ ಕೊಟ್ಟಿದೆ. ಒಂದು ಕಾಲದಲ್ಲಿ ನಾನು ಕೂಡ ಕಲಾವಿದನಾಗಿ ಒಂದಿಷ್ಟು ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ದವನಿಗೆ ಈ ತರದ ಒಂದು ವೇದಿಕೆ ಮುಖಾಂತರ ಒಂದಿಷ್ಟು ಕಲಾವಿದರನ್ನ ಕೊಡುವಂತ ಅವಕಾಶನ ನಮಗೆ ಕಲರ್ಸ್ ಕನ್ನಡ ಕೊಟ್ಟಿದೆ. ಅಂಡ್ ಇವತ್ತು ಮೊದಲನೇ ದಿನ ಸೀಸನ್ 3ದು ಇದು ವಿಶೇಷ ಏನಂತ ಹೇಳಿದ್ರೆ ಕೋಮಲ್ ಸರ್ ಆ್ಯಡ್ ಆಗಿರೋದು. ಅದು ಏನಂತ ಹೇಳ್ತಾರೆ, ಒಂದು ಒಳ್ಳೆ ಅಡಿಗೆ ಮಾಡಿ ಅದ್ರ ಮೇಲೆ ನಾವೇನು ಅದಕ್ಕೆ ಒಗ್ಗರಣೆ ಹಾಕೋದಾಗೆ ಇರುತ್ತೆ ಅದು. ಸೊ 3 ಜನ ನಮ್ಮ ಜೊತೆಗಿದ್ದಾರೆ. ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ನಾವು ಮಾಡ್ತೀವನ್ನುವ ಎಲ್ಲ ನಂಬಿಕೆ ನಮಗಿದೆ. ಇವತ್ತಿನ ಈ ಮೊದಲನೇ ದಿನ ಈ ಕಾರ್ಯಕ್ರಮನ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕ ಬಿಟ್ಟು ಬೇರೆಲ್ಲ ದೇಶದಲ್ಲಿರುವಂಥ ಕನ್ನಡಿಗರಿಗೆ, ಬೇರೆ ರಾಜ್ಯದಲ್ಲಿರುವ ಕನ್ನಡಿಗರಿಗೆ ನಿಮ್ಮ ಮುಖಾಂತರ ನಾವು ಕೇಳೋದೇನೆಂದ್ರೆ, ಮಾಧ್ಯಮದ ಮುಖಾಂತರ ಕೇಳೋದೇನೆಂದ್ರೆ, ಈ ಕಾರ್ಯಕ್ರಮ ಬರೀ ಒಂದು ನಗುವಿನ ಕಾರ್ಯಕ್ರಮದ ಜೊತೆಯಲ್ಲಿ ಒಂದಿಷ್ಟು ಕಲಾವಿದರನ್ನ ಹುಟ್ಟಾಕುವಂತ ಕಾರ್ಯಕ್ರಮ ಕೂಡ. ಸೊ ಎಲ್ಲರೂ ನಮಗೆ ಆಶೀರ್ವದಿಸಿ ಬೆಂಬಲಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ರಕಾಶ್ ಸರ್ ಇಲ್ಲಿ ಇದ್ದಾರೆ, ಅವರು ಮಾತಾಡ್ಬೇಕು. ಆಕ್ಚುಲಿ ನಿರ್ಮಾಪಕರು ಮಾತಾಡ್ತಾರೆ, ಪ್ರಶಾಂತ್ ರೈ ಅವರು ಮಾತಾಡ್ತಾರೆ. ಪ್ರಕಾಶ್ ಸರ್ ಲಾಸ್ಟ್ ಅಲ್ಲಿ ಮಾತಾಡ್ತೀರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಬಂದಿದ್ದೀರಾ, ಬಹಳ ಖುಷಿ ಆಯ್ತು ನನಗೆ. ಪ್ರಶಾಂತ್ ರೈ ಅವರು, ನಾವು ಇಬ್ರು ಸೇರ್ಕೊಂಡು ಈ ಸಂಸ್ಥೆನ ಹುಟ್ಟಾಕಿದ್ದು ಲೈಮ್ ಲೈಟ್ ಪ್ರೊಡಕ್ಷನ್ಸ್ ಅಂತ. ಅದರ ಪಾಲುದಾರರು ಪ್ರಶಾಂತ್ ರೈ ಅವರು. ಅಷ್ಟೇ ಬೆಳಗ್ಗಿನ ಒಂದೆರಡು ಸಣ್ಣ ಪುಟ್ಟ ಪರ್ಫಾರ್ಮೆನ್ಸ್ಗಳು ಮಾತ್ರ ಆಗಿವೆ. ಇವತ್ತು ಗುರುವಾರ, ನಾಳೆ ಒಂದೇ ದಿನ, ನಾಳಿದ್ದು ಟೆಲಿಕಾಸ್ಟ್ ಆಗಬೇಕು. ಹಾಗಾಗಿ ಜಾಸ್ತಿ ಟೈಮ್ ಇಲ್ಲ, ಹಾಗಾಗಿ ನಾನು ಜಾಸ್ತಿ ಮಾತಾಡೋದಿಲ್ಲ. ನಮ್ಮ ಈಗಾಗಲೇ ಎಲ್ಲರೂ ಹೇಳಿರೋ ಥರ ನಮ್ಮ ಜಡ್ಜಸ್ಸು, ನಮ್ಮ ಹೊಸ ಈ ಶೋನ ಈ ವರ್ಷ ಹೇಗಿರುತ್ತೆ ಇದೆಲ್ಲ ಗೊತ್ತಾಗಿದೆ ನಿಮಗೆ. ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಇದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನೆಂದರೆ, ಈ ಶೋ ಈ ಥರ ಬರಬೇಕಾದ್ರೆ ಇದಕ್ಕೊಬ್ಬರು ಡೈರೆಕ್ಟ್ರು ತುಂಬ ಇಂಪಾರ್ಟೆಂಟ್. ಆ ಡೈರೆಕ್ಟ್ರು ನೋಡುವಾಗ ನಿಮಗೆ ಸ್ವಲ್ಪ ಏನು ಸಣ್ಣದಾಗಿ ಕಾಣ್ಬೋದು, ಆದರೆ ಅವರ ಹೆಸರು ಭಾಳ ದೊಡ್ಡದು. ಈಗಷ್ಟೇ ಮುಗಿದಿರುವ ಸೂಪರ್ ಹಿಟ್ ಸೀಸನ್ ಬಿಗ್ ಬಾಸ್ನ ಡೈರೆಕ್ಟರ್ ಕೂಡ ಅವರು, ಪ್ರಕಾಶ್ ಗೋಪಾಲಕೃಷ್ಣನ್ ಅವರೇ ಮಾತಾಡಿದರೆ ಇದಕ್ಕೆ ಸೂಕ್ತ. ಅವ್ರಿಗೆ ಕೊಡ್ತೀನಿ. ರೀಪ್ಲೇಸ್ ಮಾಡಬೇಕು ಅಂದರೆ ಇಟ್ಸ್ ದೊಡ್ಡ ಜವಾಬ್ದಾರಿ. ಸೊ ಅದಕ್ಕೆ ಗಿಚ್ಚಿಗಿಲಿ ಥರ ಒಂದು ಕಾಮಿಡಿ ಶೋ ಬಂದರೆ ಸೊ ಅದನ್ನು ಈಕ್ವಲ್ ಆಗುತ್ತೆ, ಸೊ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಥರ ಒಂದು ಕಾಲ್. ಸೊ ಅದಕ್ಕಾಗಿ ಗಿಚ್ಚಿಗಿಲಿ ಥರ ಶೋನ ಚೂಸ್ ಮಾಡಿದ್ವಿ. ಸೊ ಗಿಚ್ಚಿಗಿಲಿ ಶೋ ಅಂದರೆ ಆಸ್ ಅ ಫಾರ್ಮ್ಯಾಟ್ ವೈಸ್ ನೋಡಿದ್ರೆ ಇದೊಂಥರ ಅನ್ಕನ್ವೆನ್ಸ್ ಫಾರ್ಮ್ಯಾಟ್ ಅಲ್ಲ ಇದು. ಅಂದರೆ ಒಂದು ಕಾಮಿಡಿ ಶೋ ಅಂದರೆ ವೆರಿ ಕಾಮಿಡಿ ಶೋ ಮಾತ್ರ ಇಲ್ಲ ಅದು. ಇಲ್ಲಿ ಕಾಮಿಡಿ ಕಥೆಗಳು ಬರುತ್ತೆ, ಇಲ್ಲಿ ಥಾಟ್ ಪ್ರೊವೋಕಿಂಗ್ ಕಥೆಗಳು ಬರುತ್ತೆ, ಇಲ್ಲಿ ಎಮೋಷನಲ್ ಕಥೆಗಳು ಬರುತ್ತೆ. ಒಂಥರ 360 ಆ್ಯಂಗಲ್ ಕವರ್ ಮಾಡೋ ಎಲ್ಲ ಕಥೆಗಳು ಬರುತ್ತೆ ಇಲ್ಲಿಗೆ ವೆಲ್ ಬೆಸ್ಡ್ ಆ್ಯಕ್ಟರ್ಸ್ ಇದ್ದಾರೆ. ಇಲ್ಲಿ ಆ್ಯಕ್ಟರ್ಸ್ಗೆ ಸಂಬಂಧ ಇಲ್ಲದೆ ಇರೋ ಬೇರೆ ಪ್ರೊಫೆಷನ್ದ ಬಂದವರು ಇದ್ದಾರೆ. ಸೊ ಒಂಥರ ಎಲ್ಲ ಥರದ ಎಮೋಷನ್ ಕವರ್ ಆಗೋ ಸ್ಟೇಜ್ ಇದು. ಸೊ ಅದರಿಂದ ಇದು ಬಿಗ್ ಬಾಸ್ ರೀಪ್ಲೇಸ್ ಮಾಡುತ್ತೆ ಅನ್ನೋ ಥರ ಆ ಥರ ಒಂದು ಆ್ಯಂಗಲಲ್ಲಿ ಗಿಚ್ಚಿಗಿಲು ಮಾಡೋಣ ಅಂತ ಚೂಸ್ ಮಾಡಿದ್ವಿ. ಸೊ ಸೀಸನ್ 1 and 2 ಸಕ್ಸಸ್ಫುಲ್ ಆಗಿದೆ. ಅದಕ್ಕೆ ಕಾರಣ ಸಾಧು ಸರ್ ಇದ್ದಾರೆ, ಶ್ರುತಿ ಮ್ಯಾಮ್ ಇದ್ದಾರೆ, ನಿರಂಜನ್, ನನ್ನ ಅದರ್ ಕಂಟೆಸ್ಟೆಂಟ್ಸ್ ಯಾರು ಇದ್ದಾರೆ. ಸೊ ಅವರೆಲ್ಲ ಸಪೋರ್ಟ್ ಮಾಡೋದ್ರಿಂದ, ಅವ್ರು ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಸಕ್ಸಸ್ ಆಗಿದೆ. ಸೊ ಸೀಸನ್ 3 ಸಮಥಿಂಗ್ ಏನೋ ಒಂದು ಹೊಸತನ ಏನೋ ಬೇಕಲ್ವಾ. ಸೊ ಅದಕ್ಕಾಗಿ ವಿ ಆರ್ ಆ್ಯಡಿಂಗ್ 1 more ಜಡ್ಜ್. ಕೋಮಲ್ ಸರ್ ಬಂದಿದ್ದಾರೆ. ಸೊ ಕೋಮಲ್ ಸರ್ ಎಂಟ್ರಿ ಇನ್ನೂ ಸ್ವಲ್ಪ ಈ ಶೋನ ಎನರ್ಜಿನ ಇನ್ನೂ ಸ್ವಲ್ಪ ಇನ್ನೊಂದು ಲೆವೆಲ್ ತಗೊಂಡು ಹೋಗುತ್ತೆ ಅಂತ ವಿ ಆರ್ ಆಲ್ ಹೋಪಿಂಗ್ ಅದು ಆ ವಿಚಾರದಲ್ಲಿ. ದೆನ್ ಪ್ರೊಡ್ಯೂಸರ್ಸ್ ಅವ್ರ ಸಪೋರ್ಟ್ ಇದೆ. ದೆನ್ ಕಂಟೆಸ್ಟೆಂಟ್ಸ್, ಹೊಸ ಕಂಟೆಸ್ಟೆಂಟ್ ಬರ್ತಾರೆ. ಸೊ ಈ ಸಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಒಂದು ಸ್ವಲ್ಪ ಕಂಟೆಸ್ಟೆಂಟ್ ಇಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. ದೆನ್ ಬೇರೆ ಈವನ್ ಕಾಮನರ್ಸು ಇದ್ದಾರೆ ಅದರಲ್ಲಿ. ಅಂದರೆ ನಾಟ್ ಓನ್ಲಿ ಆರ್ಟಿಸ್ಟ್, ಸೊ ಕಾಮನರ್ಸಿಂದಲೂ 2-3 ಜನ ಬರ್ತಾರೆ. ಅಂದರೆ ನಾನ್ ಆರ್ಟಿಸ್ಟ್ ಆಗಿರೋ ಜಾನರಲ್ಲಿ ಒಂದು 10 ಕಂಟೆಸ್ಟೆಂಟ್ ಬರ್ತಾರಲ್ಲ. ಸೊ ಅಂಥವರಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದ್ದಾರೆ. ದೆನ್ ಬೇರೆ ಜಾನರಲ್ಲಿ ಪ್ರೂವ್ ಮಾಡೋರು ಇದ್ದಾರೆ, ಸಿಂಗರ್ ಇದ್ದಾರೆ, ಒಂದು ಕಾಮನರ್ ಇದ್ದಾರೆ. ಸೊ ಆ ಥರ ಎಲ್ಲ ಥರದ ಮಿಕ್ಸರ್ ಇರುತ್ತೆ. ಸೊ ಶೋ ಅಲ್ಲಿ ನಿಮ್ಗೆ ಎಲ್ಲ ಥರದ ಎಮೋಷನ್ಸ್ ಕವರ್ ಆಗೋ ಒಂದು ಶೋ ಇರುತ್ತೆ. ಸೊ ಕಾಮಿಡಿ ವಿಲ್ ಬಿ ಮೋರ್ ಅನ್ನೋದು. ಸೊ ದಟ್ಸ್ ಶೋ ಬಗ್ಗೆ. ಸೊ ನಿಮ್ಗೆ ಕ್ವಶನ್ ಇದ್ರೆ ಕೇಳ್ಬೋದು. ನಿಮಿಷ